ವಿರಾಮ ಹೆಸರಿಗಷ್ಟೇನಾ? ಇಸ್ರೇಲ್ನಿಂದ ನಿಲ್ಲದ ದಾಳಿ, ಲೆಬನಾನ್ ಮೇಲೆ ಅಟ್ಯಾಕ್, 300ಕ್ಕೂ ಹೆಚ್ಚು ಮಂದಿ ಸಾವು. ಕದನ ವಿರಾಮ ಇಸ್ರೇಲ್ಗಿಲ್ವಾ? ಇರಾನ್ನ ತಿರುಗೇಟು ಏನು? ಕದನ ವಿರಾಮದ ಸ್ಟೋರಿ ಇದು. ಮಧ್ಯಪ್ರಾಚ್ಯದ ಮಹಾಯುದ್ಧಕ್ಕೆ ತಾತ್ಕಾಲಿಕವಾಗಿ ಎಲ್ಲರೂ ಕೂಡ ಬ್ರೇಕ್ ಬಿತ್ತು ಅಂತ ಅನ್ಕೊಂಡಿದ್ರು. ಬಟ್ ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಹೆಚ್ಚಿದೆ ಉದ್ವಿಗ್ನ ಪರಿಸ್ಥಿತಿ. ಕದನ ವಿರಾಮ ಘೋಷಣೆ ಆಗಿದೆ 2 ವಾರದವರೆಗೆ. ಆದ್ರೂ ಕೂಡ ಕದನ ವಿರಾಮ ಇದ್ರೂ ಕೂಡ ಲೆಬನಾನ್ ಮೇಲೆ ಇಸ್ರೇಲ್ ಭಾರೀ ದಾಳಿಯನ್ನು ಮಾಡ್ತಾ ಇದೆ. ಹೆಜ್ಬುಲ್ಲಾ ಪಡೆ ಮೇಲೆ ಇಸ್ರೇಲ್ ಸೇನೆ ಡೆಡ್ಲಿ ಅಟ್ಯಾಕ್ ಮಾಡ್ತಿರುವಂತದ್ದು. ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಸಂದರ್ಭದಲ್ಲಿ ಇರಾನ್ ಪರವಾಗಿ ನಿಂತಹ ಏಕೈಕ ಜಾಗ ಅಂತಂದ್ರೆ ಅದು ಲೆಬನಾನಿಗರು, ಹಿಜ್ಬುಲ್ಲಾಗಳು ಎಸ್ಪೆಷಲಿ. ಸೊ ಈಗ ಇಸ್ರೇಲ್ ಸೇನೆ ಡೆಡ್ಲಿ ಅಟ್ಯಾಕ್ ಮಾಡ್ತಾ ಇದೆ. ಈ ದಾಳಿಯಲ್ಲಿ ಹೆಜ್ಬುಲ್ಲಾ ಮುಖ್ಯಸ್ಥ ನಯೀಮ್ ಖಾಸಿಂನ ಹತ್ಯೆ ಮಾಡಲಾಗಿದೆ. ಹೆಜ್ಬುಲ್ಲಾ ನಾಯಕನ ಹತ್ಯೆ ಬಗ್ಗೆ ಇಸ್ರೇಲ್ ಮಾಹಿತಿಯನ್ನು ಹಂಚಿಕೊಂಡಿರುವಂತದ್ದು. ಈಗಾಗಲೇ ರಾಜಿ ಸಂಧಾನ ಮಾತುಕತೆ ನಡೀತಾ ಇತ್ತಲ್ವಾ ಪಾಕಿಸ್ತಾನ ಮತ್ತು ಚೀನಾದ ಮಧ್ಯಸ್ಥಿಕೆಯಲ್ಲಿ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ. ಆ ಸಂದರ್ಭದಲ್ಲಿ ಅಮೆರಿಕಾದ ಮುಂದೆ ಇರಾನ್ ಇಟ್ಟಂತಹ 10 ಷರತ್ತುಗಳಲ್ಲಿ ಇದು ಕೂಡ ಒಂದಾಗಿತ್ತು. ಏನಂತಂದ್ರೆ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಅಂತ. ಬಟ್ ಇಸ್ರೇಲ್ ಅಟ್ಯಾಕ್ ಅನ್ನ ಮುಂದುವರಿಸಿದೆ. ಇಸ್ರೇಲ್ನಿಂದ ಲೆಬನಾನ್ ಮೇಲೆ ಪದೇ ಪದೇ ದಾಳಿ ಆಗ್ತಾನೆ ಇದೆ. ಕದನ ವಿರಾಮ ಘೋಷಣೆ ಆದ್ರೂ ಕೂಡ ದಾಳಿ ಮಾತ್ರ ನಿಂತಿಲ್ಲ. ಇರಾನ್ ವಾರ್ನಿಂಗ್ ಕೊಟ್ಟರು ಕೂಡ ಇಸ್ರೇಲ್ ಪದೇ ಪದೇ ಅಟ್ಯಾಕ್ ಮಾಡ್ತಿದೆ. ಎಲ್ಲವನ್ನ ನೋಡ್ತಾ ಹೋದ್ರೆ ಈಗ ಯುದ್ಧ ಮತ್ತೆ ಶುರುವಾಗುವಂತ ಆತಂಕದ ವಾತಾವರಣ ನಿರ್ಮಾಣ ಆಗ್ತಿದೆ. ಲೆಬನಾನ್ ಮೇಲೆ 100ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ದಾಳಿ ನಡೆಸಲಾಗ್ತಿದೆ. ಇಸ್ರೇಲ್ ನಡೆಯನ್ನ ಖಂಡಿಸಿದೆ. ಹೀಗಾಗಿ ಮತ್ತೆ ಹರ್ಮುಜ್ ಅನ್ನ ಇರಾನ್ ಮುಚ್ಚಿರೋದು. ಹರ್ಮುಜ್ ಜಲಸಂಧಿಯಿಂದ ಹಡಗುಗಳು ಮತ್ತೆ ವಾಪಸ್ ಬಂದಿವೆ. ಯಾಕಂದ್ರೆ ಕದನ ವಿರಾಮ ಘೋಷಣೆ ಆದ್ಮೇಲೆ ಇಸ್ರೇಲ್ ಕಾಲ್ ಕೇರಿದು ಜಗಳಕ್ಕೆ ಹೋಗ್ತಿದೆ ಅಂತ ಆದಾಗ ಇರಾನಿಗೆ ಏನ್ ಮಾಡಿದೆ, ತನ್ನ ದೊಡ್ಡ ವೆಪನ್ ಅಂತಂದ್ರೆ ಹರ್ಮುಜ್ ಜಲಸಂಧಿ ಅದನ್ನೇ ಬಂದ್ ಮಾಡ್ಬಿಟ್ಟಿದೆ. ಕದನ ವಿರಾಮ ಉಲ್ಲಂಘನೆ ಅಂತ ಹೇಳ್ಕೊಂಡು ಹರ್ಮುಜ್ ಬಂದ್ ಆಗಿದೆ. ಹರ್ಮುಜ್ನಲ್ಲಿರುವ ಹಡಗುಗಳ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳ್ಕೊಂಡು ಇರಾನ್ ಈಗ ಎಚ್ಚರಿಕೆ ಕೊಡ್ತಾ ಇರೋದು. ಕದನ ವಿರಾಮ ಘೋಷಣೆ ಮಾಡಿದ 24 ಗಂಟೆಗಳಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನ್ ಹೇಳ್ತಾರೆ ಅನ್ನುವಂಥದ್ದೇ ಯಕ್ಷ ಪ್ರಶ್ನೆಯಾಗಿದೆ. ಯಾಕಂದ್ರೆ ಈಗ ರಾಜಿ ಸಂಧಾನಕ್ಕೆ ಮತ್ತದ್ರ ಜೊತೆಗೆ ಹರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಲೇಬೇಕು ನೀವು, ಇಲ್ಲಾಂದ್ರೆ ನಿಮ್ಗೆ ಬುದ್ಧಿ ಕಲಿಸ್ತೀವಿ, ಯುದ್ಧವನ್ನ ಮಾಡ್ತೀವಿ ಅಂತ ಹೇಳ್ಕೊಂಡು ಟ್ರಂಪ್ ಒಂದು ರಾತ್ರಿ ಪೋಸ್ಟ್ ಅನ್ನ ಹಾಕಿಬಿಡ್ತಾರೆ. ಅದಾದ್ಮೇಲೆ ಬೆಳಗ್ಗೆ ಆಗೋಷ್ಟೊತ್ತಿಗೆ ಏನಾಗುತ್ತೆ, ಎಲ್ಲವೂ ಕೂಡ ಒಂದು ಹತೋಟಿಗೆ ಬಂದಿರುತ್ತೆ. 2 ವಾರಗಳ ಕಾಲ ಕದನ ವಿರಾಮ ಅನೌನ್ಸ್ ಆಗುತ್ತೆ. ಸೊ ಆ ರೂಲ್ಸ್ಗೆ ತಕ್ಕಂತೆ ಎಲ್ಲರೂ ಕೂಡ ಬದ್ಧ ಆಗಿರಬೇಕು. ಬಟ್ ಇಲ್ಲಿ ಹಾಗಾಗ್ತಿಲ್ಲ. ಇಸ್ರೇಲ್ ಇಲ್ಲಿ ಹಳೆಯ ಚಾಳಿಯನ್ನ ಮತ್ತೆ ಮುಂದುವರಿಸಿದೆ. ಹರ್ಮುಜ್ ಜಲಸಂಧಿ ಮತ್ತೆ ಬಂದಾಗಿದೆ. ಈ ಹಿನ್ನೆಲೆಯಲ್ಲಿ 426 ತೈಲ ಹಡಗು, 53 LPG ಹಡಗುಗಳು ಅಲ್ಲೇ ಲಾಕ್ ಆಗಿರೋದು. ಪರ್ಷಿಯನ್ ಕೊಲ್ಲಿಯಲ್ಲೇ ಉಳ್ಕೊಂಡಿವೆ ಈ ಹಡಗುಗಳು. ಬರೋಬ್ಬರಿ ತೈಲ ಹಡಗು ಮತ್ತು LPG ಹಡಗು ಸೇರಿ ಆಲ್ಮೋಸ್ಟ್ ನಿಯರ್ಲಿ 500 ಹಡಗುಗಳು ಅಲ್ಲೇ ಸ್ಟ್ರಕ್ ಆಗೋಗ್ಬಿಟ್ಟಿದೆ. ಹರ್ಮುಜ್ ದಾಟೋಕೆ ಯತ್ನಿಸಿದ್ರೆ ದಾಳಿ ಮಾಡ್ತೀವಿ ಅಂತ ಹೇಳ್ಕೊಂಡು ಈಗಾಗಲೇ ಇರಾನ್ IRGC ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಆತಂಕದಲ್ಲೇ ಸಮುದ್ರದಲ್ಲೇ ಹಡಗುಗಳು ಲಾಕ್ ಆಗಿದೆ. ಯಾಕಂದ್ರೆ ಆ ಭಾಗದಲ್ಲಿ ಅವರು ಸ್ಟ್ರಕ್ ಆಗಿದ್ದಾರೆ. ಮುಂದೆ ಹೋಗಂಗೂ ಇಲ್ಲ, ಹಿಂದೆ ಬರೋ ಹಾಗೂ ಇಲ್ಲ. ಬರೋಬ್ಬರಿ ಹತ್ರ 500 ಹಡಗುಗಳು ಹರ್ಮುಜ್ನ ಜಲಸಂಧಿಯಲ್ಲಿ ಸ್ಟ್ರಕ್ ಆಗಿರೋದು. ಯಾಕಂದ್ರೆ ಈಗಾಗಲೇ ಜಲಸಂಧಿ ಓಪನ್ ಆಯ್ತಲ್ಲ ಹರ್ಮುಜ್, ನಾವಿನ್ನು ಸರಾಗವಾಗಿ ಹೋಗ್ಬಹುದು ಅಂತ ಅನ್ಕೊಂಡು ಎಲ್ಲರೂ ಕೂಡ ತಮ್ಮ ಶಿಪ್ ಅನ್ನ ತಮ್ಮ ರಾಷ್ಟ್ರಗಳತ್ತ ಹೋಗೋಕೆ ಸನ್ನದ್ಧರಾಗಿದ್ರು. ಹರ್ಮುಜ್ ದಾಟಬೇಕು ಅನ್ನೋಷ್ಟೊತ್ತಿಗೆ ಇಸ್ರೇಲ್ ಮತ್ತೆ ಕಾಲ್ ಕೆರೆದು ಜಗಳಕ್ಕೆ ಬರ್ತಾ ಇದೆ. ಹೀಗಾಗಿ ಸಮುದ್ರದಲ್ಲೇ ಹಡಗುಗಳು ಲಾಕ್ ಆಗಿವೆ. ಲಾಕ್ ಆದ್ರೂ ಕೂಡ ಯಾವುದೇ ರೀತಿಯ ಸೇಫ್ಟಿ ಅನ್ನುವಂಥದ್ದು ಅವರಿಗಿಲ್ಲ. ಯಾಕಂದ್ರೆ ಯಾವ ಕ್ಷಣದಲ್ಲಿ ಯುದ್ಧ ಈಗ ಮಹಾಯುದ್ಧವಾಗಿ ಪರಿವರ್ತನೆ ಕೂಡ ಆಗಬಹುದು. ಇರಾನ್ ಈಗಾಗಲೇ ಸುಮ್ಮನಿದೆ. ಯಾಕಂದ್ರೆ ಜಸ್ಟ್ ಒಂದು ಹರ್ಮುಜ್ ಜಲಸಂಧಿಯನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿದೆ ವಿನಃ ಪ್ರತಿ ದಾಳಿಯನ್ನ ಮಾಡುವಂತ ಕೆಲಸವನ್ನ ಇಲ್ಲಿ ಮಾಡೋಕೆ ಇರಾನ್ ಹೋಗಿಲ್ಲ. ಬಟ್ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ ಇದೇ ರೀತಿ ಮುಂದುವರಿಯಿತು ಅಂತಾದ್ರೆ ಇರಾನ್ ಕೂಡ ಪ್ರತಿ ದಾಳಿಯನ್ನ ಶುರು ಮಾಡಬಹುದು. ಹರ್ಮುಜ್ ಮೇಲೆ ಹಕ್ಕು ಸಾಧಿಸೋಕೆ ಹೊಸ ಕಾನೂನನ್ನ ಜಾರಿಗೆ ತಂದಿದೆ ಇರಾನ್ ಸರ್ಕಾರ. ಹೊಸ ಕಾನೂನಿಗೆ ಟ್ಯಾಂಕ್ಸಿರಿ ಲಾ ಅಂತ ಹೆಸರಿಟ್ಟಿದೆ ಇರಾನ್ ಸರ್ಕಾರ. ಸೊ ಕಂಪ್ಲೀಟ್ ಆಗಿ
ನಾವೇ ಇದನ್ನು ಟೇಕ್ ಓವರ್ ಮಾಡಬೇಕು. ಟೇಕ್ ಓವರ್ ಆಲ್ರೆಡಿ ಆಗಿದೆ ಇರಾನ್ನವರು, ಬಟ್ ಆದರೂ ಕೂಡ ಬೇರೆ ಯಾರು ಕೂಡ ಇದಕ್ಕೆ ಇನ್ವಾಲ್ವ್ ಆಗಬಾರ್ದು ಅಂತ ಜಲಸಂಧಿಗಾಗಿ ಹೊಸ ಕಾನೂನನ್ನು ಜಾರಿಗೆ ತಂದಿದ್ದಾರೆ. ಸದ್ಯ ಜಲಸಂಧಿಯನ್ನ ಮುಚ್ಚಿರುವಂತಹ ಇರಾನ್ನ IRGC ನೆಕ್ಸ್ಟ್ ಏನು ಬೇಕಾದರೂ ಆಗ್ಬೋದು, ಹೊಸ ಕಾನೂನನ್ನು ಜಾರಿಗೆ ತಂದಿದ್ದಾರೆ. ಈ ಹೊಸ ಕಾನೂನಿನ ಅಡಿಯಲ್ಲಿ ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರುತ್ತೆ ಅನ್ನುವಂಥದ್ದು ಇನ್ನೂ ಗೊತ್ತಾಗಬೇಕಿದೆ. ಬಟ್ ಇದೊಂದು ರೀತಿಯಲ್ಲಿ ವಾರ್ನಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಡಿಮ್ಯಾಂಡ್ ಇಡ್ತಿದ್ರು ಒಂದೇ ವಿಚಾರ, ಏನಪ್ಪಾ ಅಂತಂದ್ರೆ ಹರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಬೇಕು. ಸೊ ಹಾಗಾಗಿ ಯುದ್ಧವನ್ನು ನಾವು ಕೂಡ ನಿಲ್ಲಿಸ್ತೀವಿ, ನೀವು ಕೂಡ ನಿಲ್ಲಿಸಿ, ನಮಗೆ ಅಟ್ ದ ಎಂಡ್ ಆಫ್ ದ ಡೇ ನಮಗೆ ಬೇಕಾಗಿರುವಂಥದ್ದು ಹರ್ಮುಜ್ ಜಲಸಂಧಿ ಓಪನ್ ಆಗಬೇಕು ಅನ್ನುವಂಥದ್ದು. ನೀವು ಅದಕ್ಕೆ ಇನ್ ಕೇಸ್ ಒಪ್ಪಿದ್ರೆ ನಿಮ್ಮ ಷರತ್ತುಗಳಿಗೂ ಕೂಡ ನಾವು ಒಪ್ಪಿಗೆಯನ್ನು ಸೂಚಿಸ್ತೀವಿ ಅಂತ ಹೇಳ್ಕೊಂಡು ಅಮೆರಿಕ ಸರ್ಕಾರ, ಡೊನಾಲ್ಡ್ ಟ್ರಂಪ್ ಕೂಡ ಹೇಳ್ತಾ ಬರ್ತಾ ಇದ್ರು. ಅದೇ ರೀತಿ ಕದನ ವಿರಾಮ ಘೋಷಣೆ ಆಗುತ್ತೆ, 2 ವಾರಗಳ ಕಾಲ ಯಾರು ಕೂಡ ದಾಳಿ ಪ್ರತಿದಾಳಿಯನ್ನ ಮಾಡಬಾರ್ದು ಅನ್ನುವಂಥದ್ದು ಕೂಡ ಅನೌನ್ಸ್ ಆಗುತ್ತೆ. ಖುದ್ದು ಆಯಾಯ ದೇಶಗಳ ಪ್ರಧಾನಿಗಳೇ ಪೋಸ್ಟ್ ಅನ್ನ ಹಾಕ್ತಾರೆ. ಬಟ್ ಈಗ ಚಿತ್ರಣ ಕಂಪ್ಲೀಟ್ ಆಗಿ ಬದಲಾಗ್ತಾ ಇದೆ. ಮತ್ತೆ ಯುದ್ಧದ ಕಾರ್ಮೋಡ ಅಲ್ಲಿ ಆವರಿಸ್ತಾ ಇರುವಂಥದ್ದು. ಸೊ ಹರ್ಮುಜ್ ಜಲಸಂಧಿಯನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ ಇರಾನ್ ಅವರು. ಯಾಕಂದ್ರೆ ತಮಗೆ ಕೊಟ್ಟಂತಹ ಮಾತಿಗೆ ಅವರು ಬದ್ಧರಾಗಿರ್ಲಿಲ್ಲ, ಮಾತನ್ನ ತಪ್ಪಿದ್ದಾರೆ. ಹಾಗಾಗಿ ನಾವು ಕೂಡ ಮಾತನ್ನ ತಪ್ತೀವಿ, ನಾವು ಕೂಡ ಹರ್ಮುಜನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡ್ತೀವಿ ಅಂತ ಹೇಳ್ಕೊಂಡು ಈಗ ಹೊಸ ಕಾನೂನನ್ನು ಕೂಡ ಹರ್ಮುಜ್ ಜಲಸಂಧಿಗೆ ಅವರು ತಂದಿರುವಂಥದ್ದು. ಯಾಕಂದ್ರೆ ಇನ್ನು ಸ್ವಲ್ಪ ಸಮಯ ಹೋದ್ರೂ ಕೂಡ ಅಲ್ಲೊಂದು ಟೋಲ್ ಕೂಡ ನಿರ್ಮಾಣ ಆಗತ್ತೆ. ಸೊ ಹಾಗಾಗಿ ಇನ್ ಕೇಸ್ ಟೋಲ್ ನಿರ್ಮಾಣ ಆದ್ರೂ ಕೂಡ ಜಗತ್ತಿಗೆ ಬಹುದೊಡ್ಡ ಪೆಟ್ ಅಂತಾನೆ ಹೇಳಬಹುದು. ಸೊ ಈಗಾಗಲೇ ಹೊಸ ಕಾನೂನು ಜಾರಿಗೆ ತಂದಿದ್ದಾರೆ. ಅದರ ಅಂಡರಲ್ಲಿ ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರುತ್ತೆ ಅನ್ನುವಂಥದ್ದು ಇನ್ನು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗಲಿದೆ. ಕದನ ವಿರಾಮದ ಗೊಂದಲದಲ್ಲೇ ಭಾರತಕ್ಕೆ LPG ಹಡಗುಗಳು ಬರ್ತಾನೆ ಇದೆ. ಲಕ್ಕಿಲಿ ನಮ್ಮ ಭಾರತಕ್ಕೆ ಏನೂ ಕೂಡ ತೊಂದರೆ ಮಾಡ್ತಾ ಇಲ್ಲ ಇರಾನ್ ಅವರು. ಯಾಕಂದ್ರೆ ಇರಾನ್ ಕಂಪ್ಲೀಟ್ ಆಗಿ ಹರ್ಮುಜ್ ಜಲಸಂಧಿಯನ್ನ ಭಾರತಕ್ಕೆ ತೆರೆದಿದೆ. ಸೊ ಈಗ ಭಾರತದ ಧ್ವಜ ಹೊತ್ತಂತಹ ಗ್ರೀನ್ ಆಶಾ ಎಂಬ ಹಡಗು ಬಂದಿದೆ ಭಾರತಕ್ಕೆ. ಭಾರತದ ಧ್ವಜ ಇದೆ, ಆ ಒಂದು ಹಡಗಿನ ಹೆಸರು ಗ್ರೀನ್ ಆಶಾ ಅಂತ. 15,400 ಮೆಟ್ರಿಕ್ ಟನ್ LPGಯನ್ನ ಈ ಒಂದು ಗ್ರೀನ್ ಆಶಾ ಹಡಗು ಹೊತ್ತು ತಂದಿದೆ. ಮುಂಬೈನ JNPAಗೆ ಆಗಮಿಸಿದೆ ಗ್ರೀನ್ ಆಶಾ ಹಡಗು. ಯಾಕಂದ್ರೆ ಯುದ್ಧ ಆರಂಭ ಆದಾಗಿನಿಂದಲೂ ನಮ್ಮ ಭಾರತದಲ್ಲಿ ತೀವ್ರತರವಾಗಿ ಕಾಡ್ತಿದ್ದಂತಹ ಸಮಸ್ಯೆ ಅಂತಂದ್ರೆ ಅದೊಂದು ಅನಿಲ ಅಭಾವ, LPG ಗ್ಯಾಸ್ ಸಿಲಿಂಡರ್ನ ಅಭಾವ. ಈಗಾಗಲೇ ನಿಧಾನವಾಗಿ ಆ ಸಮಸ್ಯೆ ಒಂದು ಲೆವೆಲ್ಗೆ ಬಂದು ನಿಲ್ತಾ ಇದೆ. ಎಲ್ಲವೂ ಕೂಡ ಇತ್ಯರ್ಥ ಆಯಿತು ಅನ್ನುವಂಥ ಹೊತ್ತಿಗೆ ಈಗ ಮತ್ತೆ ಹರ್ಮುಜ್ ಜಲಸಂಧಿ ಬಂದ್ ಆಗಿದೆ. ಲಕ್ಕಿಲಿ ಗ್ರೀನ್ ಆಶಾ ಹಡಗು ಅಂದ್ರೆ ಬರೋಬ್ಬರಿ 15,400 ಮೆಟ್ರಿಕ್ ಟನ್ ಹೊತ್ತಂತಹ LPG ಗ್ಯಾಸ್ ಹೊತ್ತಂತಹ ಹಡಗು ಗ್ರೀನ್ ಆಶಾ ಏನಿದೆ ಭಾರತಕ್ಕೆ ಬಂದಿದೆ, ಎಸ್ಪೆಷಲಿ ಮುಂಬೈಗೆ ಬಂದಿರುವಂಥದ್ದು. ಸೊ ಇನ್ನು ಕೆಲ ಹಡಗುಗಳು ಹರ್ಮುಜ್ನಲ್ಲಿ ಬರೋಬ್ಬರಿ ಹತ್ರ 500 ಹಡಗುಗಳು ಸ್ಟ್ರಕ್ ಆಗಿದೆ. ಅದರಲ್ಲಿ ಭಾರತದ್ದು ಎಷ್ಟಿದೆ, ಭಾರತಕ್ಕೆ ಆ ಜಲಸಂಧಿಯನ್ನು ದಾಟೋಕೆ ಇರಾನ್ ಇಲ್ಲಿ ಅವಕಾಶ ಮಾಡಿಕೊಡುತ್ತಾ ಅನ್ನುವಂಥದ್ದು ನೋಡಬೇಕು. ಇರಾನ್ನ ಸರ್ವೋಚ್ಚ ನಾಯಕರಾಗಿದ್ದಂತಹ ಅಯತುಲ್ಲಾ ಖಮೇನಿ ಹತ್ಯೆಯಾಗಿ ಬರೋಬ್ಬರಿ 40 ದಿನಗಳು ಕಳೆದಿದೆ. ಇರಾನ್ನಲ್ಲಿ 40ನೇ ದಿನದ ಶೋಕಾಚರಣೆಯನ್ನು ಮಾಡಲಾಗ್ತಾ ಇದೆ. ಇಸ್ರೇಲ್ ಹಾಗೂ ಅಮೆರಿಕ ದಾಳಿಗೆ ಅಯತುಲ್ಲಾ ಖಮೇನಿ ಸಾವನ್ನಪ್ಪಿದ್ರು. ಅವರಿದ್ದಂತಹ ಬಿಲ್ಡಿಂಗ್ ಅನ್ನೇ ಉಡೀಸ್ ಮಾಡಲಾಗಿತ್ತು. ಸತ್ತು ಈಗ 40 ದಿನಗಳಾಯ್ತಲ್ವಾ. ಇರಾನಿಗರಿಂದ ಅಯತುಲ್ಲಾ ಖಮೇನಿಯ ಸ್ಮರಣೆ ಮಾಡಲಾಗ್ತಾ ಇದೆ. ಉರ್ಮಿಯಾದಲ್ಲಿ ಬೃಹತ್ ಸಭೆ ನಡೆಸಿ ಶೋಕಾಚರಣೆಯನ್ನ ಮಾಡಲಾಗ್ತಾ ಇರೋದು. ಡ್ರೋನ್ ಕ್ಯಾಮೆರಾದಲ್ಲಿ ಆ ಒಂದು ಶೋಕಾಚರಣೆ ಸ್ಮರಣೆ ಮಾಡುವಂತಹ ದೃಶ್ಯ ಕ್ಯಾಪ್ಚರ್ ಆಗಿದೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಲಕ್ಷಾನುಗಟ್ಟಲೆ ಇರಾನಿಗರು ಅಯತುಲ್ಲಾ ಖಮೇನಿಯ ಹತ್ಯೆಯಾಗಿ 40 ದಿನ ಆಯ್ತಲ್ಲ. ಸೊ ಆ 40 ದಿನದ ಸ್ಮರಣೆಯಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರೂ ಕೂಡ ಕಣ್ಣೀರನ್ನ ಹಾಕೊಂಡಿರುವಂಥದ್ದು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ಎಷ್ಟು ಲಕ್ಷಗಟ್ಟಲೆ, ಸಾವಿರಾರು ಗಟ್ಟಲೆ ಜನರು ಅಲ್ಲಿ ಸೇರಿರೋದು. ಸೊ ಅಯತುಲ್ಲಾ ಖಮೇನಿಯನ್ನು ಕೂಡ ಟ್ರಂಪ್ ಟಾರ್ಗೆಟ್ ಮಾಡಿದ್ರು. ಸೊ ಅವರ ಯುದ್ಧಕ್ಕೆ ನಾನಾ ಕಾರಣಗಳಿದೆ. ಆ ಯುದ್ಧದಲ್ಲಿ ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ ಅಯತುಲ್ಲಾ ಖಮೇನಿ ಹತ್ಯೆ ಆಗಬೇಕು. ಇರಾನ್ನ ಸರ್ವೋಚ್ಚ ನಾಯಕ ಅಂತಾನೆ ಹೆಸರುವಾಸಿಯಾಗಿದ್ದಂತಹ ಅಯತುಲ್ಲಾ ಖಮೇನಿಯನ್ನು ಹೊಡೆದುರುಳಿಸಬೇಕು ಅನ್ನುವಂಥದ್ದು ಟ್ರಂಪ್ನ ಮೇನ್ ಟಾರ್ಗೆಟ್ ಆಗಿತ್ತು. ಸೊ ಟ್ರಂಪ್ ಏನು ಮಾಡ್ತಾರೆ, ಅಯತುಲ್ಲಾ ಖಮೇನಿ ಯಾವ ಬಿಲ್ಡಿಂಗ್ನಲ್ಲಿ ಇದ್ರು ಅನ್ನುವಂಥದ್ದನ್ನ ಟ್ರ್ಯಾಕ್ ಮಾಡಿಕೊಂಡು ಎಲ್ಲವನ್ನೂ ಕೂಡ ಸಿದ್ಧಪಡಿಸಿ ಶಸ್ತ್ರಾಸ್ತ್ರಗಳು, ಸೇನಾಪಡೆಗಳು ಎಲ್ಲರನ್ನೂ ಕೂಡ ನೇಮಿಸಿ ಆತ ಇದ್ದಂತಹ ಒಂದು ಬಿಲ್ಡಿಂಗ್ ಅನ್ನೇ ಉಡೀಸ್ ಮಾಡಲಾಗಿತ್ತು. ಬರೋಬ್ಬರಿ ಆತನ ಕುಟುಂಬಸ್ಥರು ಸೇರಿ ಒಟ್ಟು 6 ಜನರು ಆ ಬಿಲ್ಡಿಂಗ್ನಲ್ಲಿ, ಆತನ ಕುಟುಂಬ ಸದಸ್ಯರು ಸೇರಿ ಆತ ಕೂಡ ಸಾವನ್ನಪ್ಪಿದ. ಸದ್ಯಕ್ಕೆ ಇರಾನ್ನಲ್ಲಿ 40ನೇ ದಿನದ ಶೋಕಾಚರಣೆ ಆಗ್ತಾ ಇದೆ. ಆದರೆ ಯುದ್ಧ ಮಾತ್ರ ಇನ್ನೂ ಕೂಡ ನಿಲ್ತಿಲ್ಲ ಅನ್ನುವಂಥದ್ದು ವಿಪರ್ಯಾಸದ ಸಂಗತಿ.
ರಾಜ್ಯದಲ್ಲಿ ಮತ್ತಷ್ಟು ಬಿಗಡಾಯಿಸಿದೆ ಎಲ್ಪಿಜಿ ಸಮಸ್ಯೆ. ರಾಯಚೂರಿನಲ್ಲಿ 120 ರೂಪಾಯಿಗೆ ಏರಿದೆ ಒಂದು ಲೀಟರ್ ಗ್ಯಾಸ್ನ ಬೆಲೆ. ಆಟೋ ಗ್ಯಾಸ್ ಈ ಹಿಂದೆ ಸಡನ್ ಆಗಿ 85 ರೂಪಾಯಿಗೆ ಏರಿಕೆ ಆಗಿತ್ತು. ಈಗ 120 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಸೊ ಕೆಲವು ಬಂಕ್ ಮಾಲೀಕರು ಏನು ಮಾಡ್ತಿದ್ದಾರೆ, ವಾರಗಟ್ಟಲೆ ಬಂಕನ್ನು ಬಂದ್ ಮಾಡಿ ಅವ್ರಿಗೂ ಕೂಡ ಲಾಸ್ ಆಗಿದೆ ಅಂತ ಹೇಳ್ಕೊಂಡು ಈಗ ಏಕಾಏಕಿ 120 ರೂಪಾಯಿ ಬೆಲೆಯನ್ನು ಏರಿಕೆ ಮಾಡಿಬಿಟ್ಟಿದ್ದಾರೆ. ಹಾಗಾದ್ರೆ ಚಾಲಕರು ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಯಾಕಂದ್ರೆ ರಾಯಚೂರು ನಗರದ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳಕ್ಕೆ ಆಹಾರ ನಾಗರಿಕ ಸರಬರಾಜು ಅಧಿಕಾರಿಗಳನ್ನ ಕರೆ ತರುವಂತೆ ಪಟ್ಟು ಹಿಡಿದಿದ್ದಾರೆ ಆಟೋ ಚಾಲಕರು. ಒಂದೊಂದು ಬಂಕ್ನಲ್ಲಿ ಒಂದೊಂದು ರೀತಿಯ ರೇಟ್ ಇಟ್ಟಿದ್ದಾರೆ. LPG ಗ್ಯಾಸ್ ದರ ಏರಿಕೆ ಆಗಿದೆ ಅಂತ ನಾವು ಜನರ ಬಳಿ ಹೆಚ್ಚಿಗೆ ದುಡ್ಡು ಕೇಳಿದ್ರೆ 10 ರೂಪಾಯಿ ಬಿಟ್ಟು ಹೆಚ್ಚಿಗೆ ಕೊಡ್ತಾ ಇಲ್ಲ. ಹಾಗಾದ್ರೆ ನಾವು ಬದುಕೋದು ಹೇಗೆ ಅಂತ ಬಂಕ್ ಮುಂದೆ ಆಟೋ ಚಾಲಕರು ಗರಂ ಆಗಿದ್ದಾರೆ. ತಮ್ಮ ಅಳಲು ತೋಡ್ಕೊಂಡಿದ್ದಾರೆ. ಬಂಕ್ ಮುಂದೆ ಸಾಲುಗಟ್ಟಿ ನಿಂತಿದೆ ನೂರಾರು ಆಟೋಗಳು ಸಾಲುಗಟ್ಟಿ ನಿಂತಿವೆ. ಓಕೆ, ಬಟ್ ಅಲ್ಲಿ ರೇಟ್ ಕೇಳಿದಾಗ, ಯಾಕಂದ್ರೆ ಗಂಟೆಗಟ್ಟಲೆ ಕ್ಯೂ ನಿಂತಿರ್ತಾರೆ ಬಂಕ್ ಅಲ್ಲಿ, ಗ್ಯಾಸ್ ಹಾಕಬೇಕು ಅನ್ನೋಷ್ಟೊತ್ತಿಗೆ ರೇಟ್ ಕೇಳಿ ದಂಗಾಗಿ ಹೋಗ್ಬಿಟ್ಟಿದ್ದಾರೆ ಆಟೋ ಚಾಲಕರು. ಗ್ಯಾಸಿನ ರೇಟ್ ಇವರು ದಿನ ಹೆಚ್ಚಿಗೆ ಮಾಡಕತ್ತಾರೆ. ಅವ್ರಂತಾರ 91 ರುಪೀಸು, ಇವ್ರಂತಾರ 85 ರುಪೀಸು, ಇವ್ರಂತಾರ ಇವತ್ತು 120 ರುಪೀಸ್. ನಮಗೆ ರೇಟ್ ಹೆಚ್ಚಿಗೆ ಆಗೋದು 10 ರೂಪಾಯಿ ಕೊಡ್ತಾರ. 10 ರೂಪಾಯಿಗಿನ್ನ 1 ರೂಪಾಯಿ ಹೆಚ್ಚಿಗೆ ಕೇಳಿದ್ರೆ ನೀನು ಬೇಡಪ್ಪ, ನಾನು ಬೇರೆ ಆಟೋಗೆ ಹೋಗ್ತೀನಿ ಅಂತಾರ. ಬೇರೆ ಆಟೋನು ಡೀಸೆಲ್ ಗಾಡಿ ಅವ್ನು ಬರ್ತಾನೆ, ಪೆಟ್ರೋಲ್ ಗಾಡಿ ಅವ್ನು ಬರ್ತಾನೆ, 10 ರೂಪಾಯಿಗೆ ಏರ್ಸ್ಕೊಂಡು ಹೋಗ್ತಾನೆ. CNG ಗಾಡಿ ಅವ್ನು ಬರ್ತಾನೆ, 10 ರೂಪಾಯಿಗೆ ಏರ್ಸ್ಕೊಂಡು ಹೋಗ್ತಾರೆ. ನಾವು 15 ದಿವಸ ಆಯಿತು ಆಲ್ಮೋಸ್ಟ್ ಆ ಗಾಡಿ ಬಂದ್ ಮಾಡಿ. ನಮ್ಮ ಜೀವನ ಹೆಂಗೆ ನಡಬೇಕು ಸರ್? ನಮ್ಮ ಹೆಂಡತಿ ಮಕ್ಳಿಗೆ ಯಾರು ಸಾಕಬೇಕು? ಹಾಂ, ಈ ರಾಜಕಾರಣಿಗಳು ಯಾರು ಬರೋರೆಲ್ಲ ಕೇಳೋರೆಲ್ಲ, ನಮ್ಗೆ ML ಇಲ್ಲ, ಕೌನ್ಸಿಲರ್ ಇಲ್ಲ, ಯಾರೆಲ್ಲ ಮಿನಿಸ್ಟರ್ ಇಲ್ಲ, ಯಾರೆಲ್ಲ ಯಾರನ್ನ ಬಂದು ನಮ್ಮ ಗೋಳು ಏನಾದಂತ ಯಾರನ್ನ ಕೇಳಾರ ನಮ್ಗೆ ಇಷ್ಟ ತಾನ. ಗ್ಯಾಸಿನ ರೇಟ್ ಇವರು ದಿನ ಹೆಚ್ಚಿಗೆ ಮಾಡಕತ್ತಾರೆ ಅವ್ರಂತ. ರಾಯಚೂರು ಆಯಿತು, ಹುಬ್ಬಳ್ಳಿಯಲ್ಲೂ ಕೂಡ ಅದೇ ವಿಚಾರ. ಆಟೋ ಗ್ಯಾಸ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಪ್ರತಿ ಲೀಟರ್ಗೆ 135 ರೂಪಾಯಿ ದರವನ್ನು ನಿಗದಿಪಡಿಸಲಾಗಿದೆ. ಅಲ್ಲಿ 120 ಅಂತಂದ್ರೆ ಇಲ್ಲಿ ಪ್ರತಿ ಲೀಟರ್ಗೆ 135 ರೂಪಾಯಿ ದರ ನಿಗದಿಪಡಿಸಿದ್ದಾರೆ. ಯುದ್ಧ ಆರಂಭಕ್ಕೂ ಮುನ್ನ 56 ರೂಪಾಯಿ ಇತ್ತು. 1 to ಡಬಲ್ ರೇಟ್ ಅಂತಾನೆ ಹೇಳಬಹುದು. ಈಗ ಯುದ್ಧದ ನೆಪದಲ್ಲಿ ದಿನೇ LPG ದರವನ್ನು ಏರಿಕೆ ಮಾಡಲಾಗ್ತಾ ಇದೆ. ಬಂಕ್ ಮಾಲೀಕರ ವಿರುದ್ಧ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲ ಬಂಕ್ಗಳಲ್ಲಿ 95 ರೂಪಾಯಿ ದರ ಇದೆ, ಮತ್ತು ಎಲ್ಲ ಬಂಕ್ಗಳಲ್ಲಿ 120 ದರ ನಿಗದಿಯಾಗಿದೆ. RN ಶೆಟ್ಟಿ ರಸ್ತೆಯಲ್ಲಿರುವಂತಹ ಅಮೂಲ್ಯ LPG ಬಂಕ್ನಲ್ಲಿ ಮಾತ್ರ 135 ರೂಪಾಯಿ ದರ ಇದೆ ಅಂತ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂಡಿಯನ್ ಗ್ಯಾಸ್ ಪಂಪ್ದಲ್ಲಿ 135 ರೂಪಾಯಿ ಅನ್ನುವಂಥ ರೇಟ್ ಬೋರ್ಡನ್ನು ಕಾಣಿಸಿದ್ದಾರೆ. ಹಾಗಾಗಿ ಇಲ್ಲಿ ನಮ್ಮ ಆಟೋದವರು ಹಾಕ್ಲಿಕ್ಕೆ ಬಂದಿದ್ದಿಲ್ಲ. ಪಾಪ ಅವ್ರ ಕೆಲಸಗಾರರು ಅವ್ರ ರೇಟ್ ಇಲ್ಲಿದೆ ಅನ್ನೋದು ತೋರಿಸಿದ್ದಾರೆ ನಮಗೆ. ಹುಬ್ಬಳ್ಳಿ ನಗರದಲ್ಲಿ ಬೇರೆ ಕಡೆಯಲ್ಲಿ 120, 100 ರೂಪಾಯಿ, 105, 115 ಈ ಥರ ರೇಟ್ಗಳಿದ್ದಾವೆ. ಈಗಾಗಲೇ ನಾವು ಮಾನ್ಯ ಸಂಬಂಧಪಟ್ಟ ಇಲಾಖೆಗೆ ಚರ್ಚೆ ಮಾಡಿದ್ದೇವೆ. ನಾಳೆ ಅಥವಾ ನಾಡ್ದ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಸಂಬಂಧಪಟ್ಟ ಇಲಾಖೆದವರು ಕೂಡ ಸಭೆ ಮಾಡ್ತೀವಿ ಅಂತ ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ. ಇವತ್ತು ಭಾಳಷ್ಟು ತೊಂದರೆಯಲ್ಲಿ ಭಾಳ ಇವತ್ತಿನ ದಿನ ಏನು ಹೇಳ್ಬೇಕಂತಂದ್ರೆ ಆಟೋದವ್ರು ಏನು ಕೆಲಸ ಮಾಡ್ಬೇಕನ್ನೋದು ಗೊತ್ತಾಗ್ತಾಯಿಲ್ಲ. ಮೊದಲೇ ಒಂದು ಕಡೆ 135 ರೂಪಾಯಿ, ಒಂದು ಕಡೆ 120 ರೂಪಾಯಿ, ಒಂದು ಕಡೆ 105 ರೂಪಾಯಿ. ಪೆಟ್ರೋಲ್ ನೋಡಿದ್ರೆ 110 ರೂಪಾಯಿ. ಆಟೋದವ್ರು ಪೆಟ್ರೋಲ್ ಹಾಕುವಂಥ ಪರಿಸ್ಥಿತಿ ಇಲ್ಲ. ಹೀಗಾಗಿ LPG ಬಂಕ್ನಲ್ಲಿ ರೇಟ್ ಒಂದು ದಿನನಿತ್ಯ ಏರಾಗತ್ತೈತಿ. ಎದ್ರ ಸಂಬಂಧ ಏರಾಗತ್ತೈತಿಯೋ ಗೊತ್ತಿಲ್ಲ. ಅಲ್ಲಿ ಯುದ್ಧ ಅಂತಾರೆ, ಇಲ್ಲಿ ನೋಡಿದರೆ ಸ್ಟಾಕ್ ಇಲ್ಲ ಅಂತಾರೆ. ಮುಂದೆ ಆಟೋದವ್ರ ಪರಿಸ್ಥಿತಿ ಏನಾಗಬೇಕಪ್ಪ ಅಂತಂದ್ರೆ ಅದು ತಾವೇ ನಿರ್ಧಾರ ಮಾಡಬೇಕು. ಗೌರ್ಮೆಂಟ್ ಸರ್ಕಾರಲಿಂದ ಏನು ಅನುದಾನ ನೀಡ್ತಿರೋ ಗೊತ್ತಿಲ್ಲ. ಒಂದು ಆಟೋ ಡ್ರೈವರ್ಗೆ ಇವತ್ತು ಏನು ಅನುದಾನ ಕೊಡ್ತಿರೋ ಅದೂ ಕೊಟ್ಟಿಲ್ಲ ಇನ್ನೂ ಮಟ್ಟ. ಆದ್ರೆ ಅದನ್ನು ಅನುದಾನ ರೀತಿಯಿಂದ ಅವರು ಈ ತಿಂಗಳು ಪ್ರತಿ ಈಗೇನು ಯುದ್ಧ ಮುಗಿಯೋ ತನಕ ನಮಗೆ ಒಂದು 2-3 ತಿಂಗಳ ಅನುದಾನ ಕೊಡಬೇಕು. ಭಾರತದ ಮೇಲೆ ಕೊಲ್ಲೆ ಯುದ್ಧದ ಸೈಡ್ ಎಫೆಕ್ಟ್. ಗ್ಯಾಸ್ ವಿಚಾರದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಂಘರ್ಷವನ್ನು ಮಾಡ್ತಾ ಇದೆ, ಜಟಾಪಟಿ ಮಾಡ್ತಾ ಇದೆ, ವಾಕ್ಸಮರಗಳೇ ನಡೀತಾ ಇದೆ. ಭಾರತದ ಮೇಲೆ ಮಧ್ಯಪ್ರಾಚ್ಯದಲ್ಲಿ ಕೊಲ್ಲಿ ರಾಷ್ಟ್ರಗಳಲ್ಲಾಗಿರುವಂಥ ಯುದ್ಧಗಳಿಂದಾಗಿ ಬಹಳ ಸೈಡ್ ಎಫೆಕ್ಟ್ ಹೊಡಿತಾ ಇದೆ. ಗ್ಯಾಸ್ ವಿಚಾರದಲ್ಲಿ ಮಾತ್ರ ಕೇಂದ್ರದತ್ತ ರಾಜ್ಯ ಬೊಟ್ಟು ಮಾಡಿ ತೋರಿಸ್ತಿರುವಂಥ ಕೆಲಸಗಳಾಗ್ತಿದೆ. ರಾಜ್ಯದಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ಇದೆ, ಚಾಲಕರು ಸಂಕಷ್ಟವನ್ನು ತೋಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ರಾಜ್ಯದವರ ಪಾತ್ರ ಏನೂ ಇಲ್ಲ ಅಂತ ಹೇಳ್ಕೊಂಡು ಆಹಾರ ಸಚಿವ KH ಮುನಿಯಪ್ಪ ಹೇಳಿದ್ದಾರೆ. ತೈಲ ಅನಿಲ ಪೂರೈಕೆ ಕೇಂದ್ರಕ್ಕೆ ಸೇರಿದ್ದು ಅಂತ ಸಚಿವರು ಹೇಳಿಕೆಯನ್ನು ಕೊಟ್ಟಿರೋದು. ಬ್ಲಾಕ್ನಲ್ಲಿ ಮಾರಾಟ ಆಗೋದನ್ನು ತಡೆಯಬಹುದು,
ಏಜೆನ್ಸಿಗಳಿಗೆ ಸರಿಯಾಗಿ ವಿತರಣೆಗೆ ಸೂಚನೆ ಕೊಡಬಹುದು. ಹೆಚ್ಚು ಗ್ಯಾಸ್ ಪೂರೈಕೆಗೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ಅನುಸರಿಸುತ್ತಿದೆ ಅಂತ ಆಹಾರ ಸಚಿವ KH ಮುನಿಯಪ್ಪ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಕೇಂದ್ರ ಸರ್ಕಾರದೇ ತಪ್ಪು. ಯಾಕಂದ್ರೆ ನಾವು ಬ್ಲಾಕಲ್ಲಿ ಸಿಕ್ಕಿದ್ರೆ ನಾವು ಅದನ್ನೇನೋ ಸರಿಪಡಿಸಬಹುದು, ಗ್ಯಾಸ್ ಏಜೆನ್ಸಿಯವರಿಗೂ ಕೂಡ ಇನ್ಫಾರ್ಮ್ ಮಾಡಬಹುದು. ಬಟ್ ಇಲ್ಲಿ ಕೇಂದ್ರ ಸರ್ಕಾರನೇ ಮಲತಾಯಿ ಧೋರಣೆ ಮಾಡ್ತಿದೆ ಅಂತ ಹೇಳ್ಕೊಂಡು ಆಹಾರ ಸಚಿವ KH ಮುನಿಯಪ್ಪ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಇವ್ರು ಏನು ಕೆಲಸ ಮಾಡೋಕ್ಕಾಗಲ್ವಾ ಅನ್ನುವಂಥ ಯಕ್ಷ ಪ್ರಶ್ನೆ. ಸಚಿವರು ಬೇರೆ ಇವರು. ಸೊ ಸಾಕಷ್ಟು ಆಟೋ ಚಾಲಕರು ಪರದಾಟ ನಡೆಸ್ತಾ ಇದ್ದಾರೆ. 5 ರಿಂದ 6 ಕಿಲೋಮೀಟರ್ ಕ್ಯೂ ನಿಂತ್ಕೊಂಡು ಗಂಟೆಗಟ್ಟಲೆ ರಾತ್ರಿ ಹಗಲು ಅಂತ ನೋಡಿದ ಕ್ಯೂನಲ್ಲಿ ನಿಂತ್ಕೊಂಡು ಅವ್ರ ಮನೆಗೂ ಕೂಡ ಹೋಗದೆ 1 ಲೀಟರ್ 2 ಲೀಟರ್ ಆಟೋ ಗ್ಯಾಸ್ ಹಾಕಿಸ್ಬೇಕು ಅಂತ ಹೇಳ್ಕೊಂಡು ಆ ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದಾರೆ. ದುಡಿಮೆ ಬೇಕು ಕೂಡ ಅವರಿಗೆ, ಅರ್ನ್ ಮಾಡಬೇಕು. ಹಾಗಾದ್ರೆ ಅವ್ರು ಏನು ಮಾಡಬೇಕು ಅನ್ನುವಂಥದ್ದು ಆಟೋ ಚಾಲಕರು ಮಾಡ್ತಿರುವಂಥ ಪ್ರಶ್ನೆ. ಇಲ್ಲಿ ನಮ್ಮ ರಾಜ್ಯದ ಸಚಿವರ ಬಳಿ ಪ್ರಶ್ನೆಯನ್ನ ಮಾಡಿದ್ರೆ ಅವರು ಕೇಂದ್ರದತ್ತ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಈ ಬ್ಲ್ಯಾಕ್ ಮಾರ್ಕೆಟ್ ರದ್ದು ಮಾಡೋಕ್ಕೆ ಮಾಡಬೇಕು ಅಂತ ಹೇಳ್ತೀವಿ. ನಿಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲೂ ಮಾಡ್ತಿಲ್ಲ. ನಮ್ಮ ಡಿಪಾರ್ಟ್ಮೆಂಟು ಮಾಡಬೇಕು. ಅದಕ್ಕಾಗಿ ಡಿಪಾರ್ಟ್ಮೆಂಟಲ್ಲಿ ಮೈಲ್ಮಾಪನ ಇಲಾಖೆ ಇದೆ, ಅವರು ಅದರ ಕೆಲಸ ಮಾಡಬೇಕು. ನಾಳೆ ಅವ್ರನ್ನೂ ಕರೆದಿದ್ದೀನಿ, ಇಲಾಖೆ ಮುಖ್ಯಸ್ಥರನ್ನು ಕರೆದಿದ್ದೀನಿ ಮತ್ತು ಆಯಿಲ್ ಕಾರ್ಪೊರೇಷನನ್ನು ಕರೆದಿದ್ದೀನಿ. ಈ ಗ್ಯಾಸ್ ಇದೆಯಲ್ಲ, ಇವರು ಸಾವಿರಾರು ಕುಟುಂಬಗಳು ಬೀದಿಗೆ ಬಂದಿದ್ದಾರೆ. ಇದನ್ನು ಸರಿಯಾಗಿ ಸರಿತೂಗಿಸಿಲ್ಲ. ಯಾಕಂದರೆ ಉತ್ತರದ ದೇಶಗಳಲ್ಲಿ ಇಷ್ಟು ಕೊರತೆ ಗಲಾಟೆ ಕಾಣಿಸ್ತಾ ಇಲ್ಲ, ನಮ್ಮಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಮಲ್ತಾಯಿ ಧೋರಣೆ ನಮ್ಮ ರಾಜ್ಯದಿಂದ ಆಯ್ಕೆಯಾದಂಥ ನಿರ್ಮಲಾ ಸೀತಾರಾಮನ್ ಅವರೇ ಮಾಡಿದ್ದಾರೆ. ಈ ಬ್ಲ್ಯಾಕ್ ಮಾರ್ಕೆಟ್ ರದ್ದು ಮಾಡೋಕ್ಕೆ ಮಾಡಬೇಕು ಅಂತ ಹೇಳ್ತೀವಿ. ನಿಮ್ಮ ಡಿಪಾರ್ಟ್ಮೆಂಟ್ ಅವರೆಲ್ಲೂ ಮಾಡ್ತಿಲ್ಲ. ನಮ್ಮ ಡಿಪಾರ್ಟ್ಮೆಂಟು ಮಾಡಬೇಕು. ಅದಕ್ಕಾಗಿ ಡಿಪಾರ್ಟ್ಮೆಂಟಲ್ಲಿ ಮೈಲ್ಮಾಪನ ಇಲಾಖೆ ಇದೆ, ಅವರು ಅದರ ಕೆಲಸ ಮಾಡಬೇಕು. ನಾಳೆ ಅವ್ರನ್ನೂ ಕರೆದಿದ್ದೀನಿ, ಇಲಾಖೆ ಮುಖ್ಯಸ್ಥರನ್ನು ಕರೆದಿದ್ದೀನಿ ಮತ್ತು ಆಯಿಲ್ ಕಾರ್ಪೊರೇಷನನ್ನು ಕರೆದಿದ್ದೀನಿ. ಈ ಗ್ಯಾಸ್ ಇದೆಯಲ್ಲ, ಇವರು ಸಾವಿರಾರು ಕುಟುಂಬಗಳು ಬೀದಿಗೆ ಬಂದಿದ್ದಾರೆ. ಇದನ್ನು ಸರಿಯಾಗಿ ಸರಿತೂಗಿಸಿಲ್ಲ. ಯಾಕಂದರೆ ಉತ್ತರದ ದೇಶಗಳಲ್ಲಿ ಇಷ್ಟು ಕೊರತೆ ಗಲಾಟೆ ಕಾಣಿಸ್ತಾ ಇಲ್ಲ, ನಮ್ಮಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಮಲ್ತಾಯಿ ಧೋರಣೆ ನಮ್ಮ ರಾಜ್ಯದಿಂದ ಆಯ್ಕೆಯಾದಂಥ ನಿರ್ಮಲಾ ಸೀತಾರಾಮನ್ ಅವರೇ ಮಾಡಿದ್ದಾರೆ. ಈ ಬ್ಲ್ಯಾಕ್ ಮಾರ್ಕೆಟ್ ಇನ್ನು ಗ್ಯಾಸ್ ಸಮಸ್ಯೆ ಬಗ್ಗೆ ಕಾಂಗ್ರೆಸ್ನ ಇತರೆ ಸಚಿವರುಗಳು ಏನು ಹೇಳಿದ್ದಾರೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಕೊಡಬೇಕಾದ್ರೆ ಅದು ಸಮಂಜಸವಾಗಿರಬೇಕು ಮತ್ತು ಅದು ಎಲ್ಲ ಆಲೋಚನೆ ಮಾಡಿ ಹೇಳುವಂಥದ್ದು ಆಗಬೇಕು. ಇವತ್ತು ಜನ ಅಷ್ಟು ಸುಲಭವಾಗಿ ಇವ್ರು ಹೇಳಿದ ತಕ್ಷಣ ಅವರು ಹೋಗಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಈ ವ್ಯವಸ್ಥೆ ಒಳಗಾಗಿರ್ತಾರೆ. ಯಾವುದೇ ಸಲಹೆ ಕೊಡಬೇಕಾದ್ರೆ ಅದು ಕೇವಲ ಕರ್ನಾಟಕಕ್ಕಲ್ಲ, ಇಡೀ ದೇಶಕ್ಕೆ ಸಲಹೆಗಳು ಕೊಡಬೇಕು. ಅವರು ಬರೀ ಕರ್ನಾಟಕ ರಾಜ್ಯಕ್ಕೆ ಏನು ಹೇಳ್ಬಿಟ್ಟು ಹೋಗುವಂಥದ್ದಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಗದೆ ಇರೋ ಥರ ನೋಡ್ಕೊಳ್ಳುವಂಥದ್ದು ಕೇಂದ್ರ ಸರ್ಕಾರ ಅದರ ಜವಾಬ್ದಾರಿ, ಅದನ್ನು ಮಾಡಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಅವೆಲ್ಲ ನೋಡಿ ಎಲ್ಲರೂ ಗೊತ್ತಿದೆ ಗ್ಯಾಸ್ ಸಮಸ್ಯೆ ಇದೆ ಅಂತ. ಗ್ಯಾಸ್ ಸಮಸ್ಯೆ ಇದೆ ಇಲ್ಲ ಅಂತ ನೀವು ಹೇಳಕ್ಕೆ ಹೋಗಬೇಡಿ. ಅದನ್ನು ಹೇಗೆ ನೀವು ಟ್ಯಾಕಲ್ ಮಾಡ್ತೀರಾ, ಹೇಗೆ ಸರಿಪಡಿಸ ಅದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಜನರಿಗೆ ದಾರಿ ತಪ್ಪಿಸ್ಕೊಂಥದ್ದೇನಿಲ್ಲ. ಇದ್ರೆ ಎಲ್ಲರಿಗೂ ಕೂಡ ಅರ್ಥ ಆಗ್ತದೆ, ಯುದ್ಧ ನಡೀತಾ ಇದೆ, ಎಲ್ಲ ಸಮಸ್ಯೆ ಇದೆ, ಯಾರೇನೋ ನೇರವಾಗಿ ನಿಮ್ಮನ್ನು ಹೊಣೆ ಮಾಡೋದಿಲ್ಲ. ಆದರೆ ಅದನ್ನು ಏನು ಕ್ರಮಗಳು ತಗೋತಿದ್ರೆ ಅದು ನಿಮ್ಮ ಜವಾಬ್ದಾರಿ, ಅದನ್ನು ಮಾಡಿ ಅಂತ ನಾವು ಹೇಳ್ತೀವಿ. BJP ಆಫೀಸಲ್ಲಿ ಹಂಗೆ ಮಾಡ್ತಾ ಇದ್ರೆ ಮತ್ತೆ ನಾವು ಇನ್ನೇನು ಹೇಳಬೇಕು ಅಲ್ವಾ? ಅವ್ರ ಮನೆಯಲ್ಲೇ ಈ ಥರ ಸಮಸ್ಯೆ ಆದಮೇಲೆ ಇನ್ನು ಬೇರೆಯವ್ರಿಗೆ ಏನಂತ ಹೇಳ್ಬೇಕು ನಾವು? ನಮ್ಮ ಭಾರತ ದೇಶಕ್ಕೆ ಎಷ್ಟೋ ಪ್ರಭಾವ ಆಗಿದೆ. ಪಾಪ ಆಟೋ ಡ್ರೈವರ್ಸು, ಹೆಣ್ಮಕ್ಳು, ಅವರು ಗೋಳು ಕೇಳ್ತಕ್ಕಂಥವ್ರೆ ಇಲ್ಲ. ಇಲ್ಲಿ ನಮ್ಮ MP ಗಳು ಒಬ್ಬರು ರಿಯಾಕ್ಟ್ ಮಾಡ್ತಾ ಇಲ್ಲ. ನೀವು ಅವರು ಒಬ್ಬರನ್ನು ಹಿಡಿತಾ ಇಲ್ಲ, ತಿರ್ಗ ಮುರ್ಗ ನಮ್ಮನ್ನೇ ಹಿಡಿತೀರಿ. ಒಂದ್ರ ಮೇಲೆ ಯಾಕೆ ಪಾಪ ಈಗ ಆಟೋ ಹೊಡಿ ಗಂಡ ಹೆಂಡತಿ ಕೂಡ ಪಾಳಿ ಹಚ್ಕೊಂಡು ನಿಂತಾರೆ. ಇಲ್ಲ, ನನಗೆ ಜೋಳಿ ಖಾತೆ ಕೊಟ್ಟ ಮೇಲೆ ನಾನೇನು ಆಕಾಶದಿಂದ ಹಿಡ್ಕೊಂಬರೋಕ್ಕಾಗತ್ತೆ? ಅದನ್ನೆಲ್ಲ MP ಗಳು ಕೇಂದ್ರ ಸರ್ಕಾರ ಕೇಳಬೇಕ್ರಿ. ಒಬ್ಬರು ಕೇಂದ್ರ ಸಚಿವರು ಅದಾರ ನಮ್ಮ ರಾಜ್ಯದೊಳಗೆ? ಇದ್ರ ಬಗ್ಗೆ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರಾ ನಿಮಗೆ? ರಾಜ್ಯದಲ್ಲಿ ಆಟೋ LPGಗಾಗಿ ಹಾಹಾಕಾರ ಹಿನ್ನೆಲೆಯಲ್ಲಿ LPG ಆಟೋ ಗ್ಯಾಸ್ಗಾಗಿ ಒತ್ತಾಯಿಸಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಕರಾಳ ದಿನಾಚರಣೆ ಆಚರಿಸುವ ಮೂಲಕ ಪ್ರತಿಭಟನೆ ಮಾಡಿದ್ದಾರೆ ಆಟೋ ಚಾಲಕರು. ಸಾಲು ಸಾಲು ಆಟೋಗಳಿಗೆ ಕಪ್ಪು ಬಾವುಟವನ್ನು ಕಟ್ಟಿ ಪ್ರತಿಭಟನೆ ಮಾಡಲಾಗಿದೆ. ಮೆಜೆಸ್ಟಿಕ್ನ ಬಸ್ ನಿಲ್ದಾಣದಲ್ಲಿ ಈ ಒಂದು ಪ್ರತಿಭಟನೆ ನಡೆದಿರುವುದು. ಒಂಟಿ ಎತ್ತಿನ ಗಾಡಿಯಲ್ಲಿ ಆಟೋ ಇಟ್ಟು ಪ್ರತಿಭಟನೆ ಮಾಡಲಾಗಿದೆ. ಕನ್ನಡ ಚಳವಳಿ ಪಕ್ಷದ ಅಧ್ಯಕ್ಷ ವಾಠಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿರುವುದು. ಪ್ರತಿಭಟನೆಯಲ್ಲಿ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷ KR ಕುಮಾರ್, ಕರವೇ ಪ್ರವೀಣ್ ಕುಮಾರ್ ಶೆಟ್ಟಿ ಸೇರಿದಂತೆ
ಅನೇಕ ಕನ್ನಡಪರ ಹೋರಾಟಗಾರರು ಸಾಥ್ ಕೊಟ್ಟಿದ್ದಾರೆ. ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆ ಆಗಿರುವಂಥದ್ದು. ಸಾಲು ಸಾಲು ಆಟೋಗಳಿಗೆ ಕಪ್ಪು ಬಾವುಟವನ್ನು ಕಟ್ಟಿ ಒಂದು ರೀತಿ ಕರಾಳ ದಿನಾಚರಣೆ ಅಂತಲೇ ಹೇಳ್ಕೊಂಡು ಈ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ನೀವು ಸ್ಕ್ರೀನಲ್ಲೂ ಕೂಡ ನೋಡ್ತಾ ಇದ್ದೀರಾ. ನೂರಾರು ಆಟೋ ಚಾಲಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಆಗಿರುವಂತಹ ಪ್ರತಿಭಟನೆ ಇದು. ದಾವಣಗೆರೆ ಸಮರ ಗೆಲ್ಲೋದ್ಯಾರು, ಬಾಗಲಕೋಟೆ ಗೆದ್ದು ಬೀಗೋದ್ಯಾರು? 2 ಕ್ಷೇತ್ರ ಮತದಾನಕ್ಕೆ ಹೇಗಿದೆ ಸ್ಪಂದನೆ? ಎವಿಎಂ ಸೇರ್ತಿದೆ ಅಭ್ಯರ್ಥಿಗಳ ಭವಿಷ್ಯ. ಮತಗಟ್ಟೆಗಳಲ್ಲಿ ಕಾಕಿ ಕಣ್ಗಾವಲು. ನ್ಯೂಸ್ 18ನಲ್ಲಿ ಗ್ರೌಂಡ್ ರಿಪೋರ್ಟ್. ಮಿನಿ ಸಮರದ ಸ್ಟೋರಿ ಇದು. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆಯಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ. 2 ಕ್ಷೇತ್ರಗಳಲ್ಲಿ ಮತಯಂತ್ರ ಸೇರ್ತಿವೆ ಅಭ್ಯರ್ಥಿಗಳ ಭವಿಷ್ಯ. ಬಿಸಿಲಿನ ಮಧ್ಯೆ ಕೂಡ ಬಿರುಸಿನ ಮತದಾನ ವೋಟಿಂಗ್ ನಡೀತಾ ಇದೆ. 2 ಕ್ಷೇತ್ರದಲ್ಲೂ ಕೂಡ ಮತಯಂತ್ರ ಸೇರ್ತಾ ಇದೆ ಅಭ್ಯರ್ಥಿಗಳ ಭವಿಷ್ಯ. ಹಾಗಾದ್ರೆ ಯಾರು ಗೆಲ್ಲಬಹುದು ಅನ್ನುವಂಥದ್ದಕ್ಕೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ. ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಬೂತ್ಗಳಿಗೆ ಹೋಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಮೇ 4ಕ್ಕೆ 2 ಕ್ಷೇತ್ರದ ಬೈ ಎಲೆಕ್ಷನ್ನ ಫಲಿತಾಂಶ ಹೊರಬೀಳಲಿದೆ. ಬಾಗಲಕೋಟೆಯಲ್ಲಿ ಮಧ್ಯಾಹ್ನ 1 ಗಂಟೆ ವೇಳೆಗೆ 43.5% ಮತದಾನ ವೋಟಿಂಗ್ ಆಗಿರುವುದು. ದಾವಣಗೆರೆ ದಕ್ಷಿಣದಲ್ಲಿ ಮಧ್ಯಾಹ್ನ 3 ಗಂಟೆ ವೇಳೆಗೆ 45.98% ಮತದಾನ ಆಗಿದೆ. ಅಂದರೆ ಮಧ್ಯಾಹ್ನ 3 ಗಂಟೆ ಸಂದರ್ಭದಲ್ಲೂ ಕೂಡ 50% ಕೂಡ 2 ಕ್ಷೇತ್ರದಲ್ಲಿ ಆಗಿಲ್ಲ ಮತದಾನ. ಇನ್ನೂ ಕೂಡ ಟೈಮ್ ಇದೆ. ಬಾಗಲಕೋಟೆಯಲ್ಲಿ ಹಕ್ಕು ಚಲಾಯಿಸಿದ್ದಾರೆ ಕೈ ಅಭ್ಯರ್ಥಿ ಉಮೇಶ್ ಮೇಟಿ, ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಇಬ್ಬರೂ ಕೂಡ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಸ್ಕ್ರೀನಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಮತದಾನ ನಡೀತಾ ಇದೆ ಅಂತ. ಮತಗಟ್ಟೆ ಸಂಖ್ಯೆ 166ರಲ್ಲಿ ವೀರಣ್ಣ ಚರಂತಿಮಠ ಮತದಾನ ನಡೆಸಿದ್ದಾರೆ. ಎಲ್ಲರೂ ಕೂಡ ವೃದ್ಧರು ಕೂಡ ಬಂದ್ಬಿಟ್ಟು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ದಾವಣಗೆರೆ ಹಾಗೂ ಬಾಗಲಕೋಟೆ ಉಪಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪಚುನಾವಣೆಗೆ ಇವತ್ತು ಮತದಾನ ಆಗ್ತಾ ಇದೆ. 2 ಪಕ್ಷದಲ್ಲೂ ಹೋರಾಟ ಇದೆ. ನಮ್ಮ ಮೈತ್ರಿ ಅಭ್ಯರ್ಥಿ ಗೆಲ್ಲುವ ವಿಶ್ವಾಸ ಇದೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲೆಕ್ಷನ್ ಮತದಾನ ಇದೆ. ಇನ್ನು ಮೇ 4ನೇ ತಾರೀಕು ವೆಯ್ಟ್ ಮಾಡಬೇಕು. ನೋಡೋಣ ಏನು ಫಲಿತಾಂಶ ಬರುತ್ತೆ. ಎಲ್ಲ ಮುಗಿಸಿದ್ದಾರೆ. 2 ಪಕ್ಷದಲ್ಲೂ ದೊಡ್ಡ ತೀವ್ರತರವಾದಂಥ ಸೆಣಸಾಟ ಆಗಿದೆ. ನೋಡೋಣ, 2 ಪಕ್ಷದಲ್ಲೂ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ನಮಗೆ. ನಮ್ಮ ಅಭ್ಯರ್ಥಿ ಉಪಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುವುದು ಖಚಿತ. 2 ಕ್ಷೇತ್ರಗಳಲ್ಲಿ ನಾವು ಬಹಳ ದೊಡ್ಡ ಅಂತರದಲ್ಲಿ ಜಯ ಕಾಣ್ತೀವಿ. ಈಗಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಆರ್ಥಿಕ ಸಬಲೀಕರಣ ಕಾರ್ಯಕ್ರಮಗಳಾದ ಗ್ಯಾರಂಟಿ ಯೋಜನೆಗಳಿಗೆ ನಮಗೆ ಇದು ಶ್ರೀರಕ್ಷೆಯಾಗಲಿವೆ ಅನ್ನುವ ಭರವಸೆ ಇದೆ ಅಂತ ಹೇಳಿಕೊಂಡು ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿರೋದು. ಉಪಚುನಾವಣೆಯಲ್ಲಿ ನಮಗೆ 2 ಕಡೆ ಬಾಗಲಕೋಟೆ ಆಸ್ ವೆಲ್ ಆಸ್ ದಾವಣಗೆರೆ ಬಹಳ ದೊಡ್ಡ ಮಟ್ಟದ ದೊಡ್ಡ ಅಂತರದಲ್ಲಿ ಜಯವನ್ನು ನಾವು ಕಾಣ್ತೀವಿ. ನಮ್ಮ ಸಾಮಾಜಿಕ ಹಾಗೂ ಆರ್ಥಿಕ ಸಬಲೀಕರಣದ ಕಾರ್ಯಕ್ರಮಗಳಾದಂಥ ಗ್ಯಾರಂಟಿ ಯೋಜನೆ ಮತ್ತೊಮ್ಮೆ ನಮಗೆ ಕೈ ಹಿಡಿಯುತ್ತೆ ಅಂತ ನಮ್ದು ಸಂಪೂರ್ಣವಾದಂಥ ಭರವಸೆ ಇದೆ. ಶಾಮನೂರು ಶಿವಶಂಕರಪ್ಪ ಸಾಹೇಬ್ರ ಸೇವೆಗೆ ಜನರು ಸಮರ್ಥಿಗೆ ಆಶೀರ್ವಾದ ಮಾಡ್ತಾರಂತನೂ ಕೂಡ ನನಗೆ ಸಂಪೂರ್ಣ ನಂಬಿಕೆ ಇದೆ. ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಆಗಿದೆ. ಈ ಬಾರಿ 100ರಲ್ಲಿ 86 ವಿದ್ಯಾರ್ಥಿಗಳು 86% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ಬಾರಿ 13% ಫಲಿತಾಂಶ ಹೆಚ್ಚಳವಾಗಿದೆ. ಒಂದೊಳ್ಳೆ ಬೆಳವಣಿಗೆ ಅಂತಾನೆ ಹೇಳಬಹುದು. ಈ ಬಾರಿ ಪಾಸ್ಗೆ ಕನಿಷ್ಠ ಅಂಕ 33% ನಿಗದಿ ಆಗಿತ್ತು. ಸೊ ಈಗ ಫಲಿತಾಂಶ ಪ್ರಕಟ ಆಗಿದೆ.
ಎಲ್ಲರೂ ಕೂಡ ದ್ವಿತೀಯ PUC ವಿದ್ಯಾರ್ಥಿಗಳನ್ನಿದ್ದಾರೆ ಪರೀಕ್ಷೆ ಬರೆದು ಈ ದಿನಕ್ಕೋಸ್ಕರನೇ ಕಾದು ಕುಳಿತಿದ್ರು. ಒಂದಷ್ಟು ಕಡೆ ಸೆಲೆಬ್ರೇಷನ್ ಆಗ್ತಿದೆ. ಇವತ್ತು ಸಂಜೆ 6:15ಕ್ಕೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಈ ಬಾರಿ 86%ನಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ 100%ನಲ್ಲಿ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡ್ತಾ ಹೋಗೋದಾದ್ರೆ ಬರೋಬ್ಬರಿ 13%ನಷ್ಟು ವಿದ್ಯಾರ್ಥಿಗಳ ಪಾಸಿಂಗ್ ಪರ್ಸೆಂಟೇಜ್ ಏರಿಕೆ ಆಗಿರೋದು ಒಂದೊಳ್ಳೆ ಬೆಳವಣಿಗೆ. ಶಿಕ್ಷಣ ಇಲಾಖೆ ಕೂಡ ಅವಿರತ ಶ್ರಮವನ್ನು ವಹಿಸಿತ್ತು. ಮಕ್ಕಳಿಗೆ ಒಂದೊಳ್ಳೆ ವಿದ್ಯಾಭ್ಯಾಸವನ್ನು ಕೊಡುವಂತಹ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಗಳನ್ನು ಒಂದಷ್ಟು ಪ್ಲಾನ್ಗಳನ್ನು ಕೂಡ ರೂಪಿಸಿತ್ತು. ಈಗ ದ್ವಿತೀಯ PUC ಫಲಿತಾಂಶ ಪ್ರಕಟ ಆಗಿದೆ. ಕೊಟ್ಟೂರಿನ ಇಬ್ಬರು ವಿದ್ಯಾರ್ಥಿಗಳು ಟಾಪರ್ಸ್ ಆಗಿದ್ದಾರೆ. ಕೊಟ್ಟೂರಿನ ಇಂದು PU ಕಾಲೇಜ್ನ ವಾಣಿಜ್ಯ ವಿಭಾಗದಲ್ಲಿದ್ದಂತಹ ವಿದ್ಯಾರ್ಥಿಗಳು ಟಾಪರ್ ಆಗಿರುವಂಥದ್ದು. ಕೊಟ್ಟೂರಿನ ಇಬ್ಬರು ವಿದ್ಯಾರ್ಥಿಗಳು ಟಾಪರ್ಸ್ ಆಗಿದ್ದಾರೆ. ಈ ಬಾರಿಯ ದ್ವಿತೀಯ PUC ಪರೀಕ್ಷೆಯ ಫಲಿತಾಂಶದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ದಿಶಾಗೆ ಪ್ರಥಮ ಸ್ಥಾನ ಸಿಕ್ಕಿರೋದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಟಾಪರ್ಸ್ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಗತಿ ಶೆಟ್ಟಿ, ಇವತ್ತು ದ್ವಿತೀಯ PUC ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ. ಟಾಪರ್ಸ್ ಯಾರ್ಯಾರು, ಯಾವ ಡಿಸ್ಟ್ರಿಕ್ಟ್ನಲ್ಲಿ ಹೈಯೆಸ್ಟ್ ಒಂದು ಮಾರ್ಕ್ಸ್ ಸಿಕ್ಕಿರೋದು? ಧನಶ್ರೀ, ಇವತ್ತಿನ ಫಲಿತಾಂಶ ಪ್ರಕಟ ಆಗಿರುವಂತದ್ದು ಕಳೆದ ವರ್ಷಕ್ಕಿಂತ ಈ ವರ್ಷ ದಾಖಲೆಯ ಪ್ರಮಾಣದಲ್ಲಿ ಫಲಿತಾಂಶ ಏರಿಕೆ ಆಗಿರೋದು ಗೊತ್ತಾಗ್ತಾ ಇದೆ. ಕಳೆದ ವರ್ಷ 73.45% ವಿದ್ಯಾರ್ಥಿಗಳು ಪಾಸ್ ಆಗಿದ್ರು. ಈ ವರ್ಷ 86% ವಿದ್ಯಾರ್ಥಿಗಳು ಪಾಸ್ ಆಗಿರೋದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಇನ್ನು ಯಾವ್ಯಾವ ಜಿಲ್ಲೆಯಲ್ಲಿ ಪ್ರಥಮ ಬಂದಿದೆ, ಯಾರು ಪ್ರಥಮ ಅನ್ನೋದನ್ನ ಅಧಿಕೃತವಾಗಿ ಸಂಜೆ 6:15 ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರೇ ಅನೌನ್ಸ್ ಮಾಡ್ತಾರೆ. ಸದ್ಯಕ್ಕೆ ಆಸ್ ಆಫ್ ನೌ ಸಿಕ್ಕಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ 86% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಹಿಂದೆಯೂ ಕೂಡ 75% ಇವರಿಗೆ ಟಾರ್ಗೆಟ್ ಅನ್ನು ಕೊಡಲಾಗಿತ್ತು. ಪಾಸ್ ಆಗ್ಬೇಕು ಮಕ್ಕಳು ಅನ್ನುವಂತಹ ಟಾರ್ಗೆಟ್ ಅನ್ನು ಕೊಡಲಾಗಿತ್ತು. ಸೊ ಕಳೆದ 2 ವರ್ಷದಿಂದಲೂ ಕೂಡ ಗಣನೀಯವಾಗಿ ಫಲಿತಾಂಶ ಕುಸಿತ ಆಗ್ತಾ ಇತ್ತು. ಬಟ್ ಈ ವರ್ಷ ಕಂಪೇರ್ ಮಾಡಿದ್ರೆ ಗಣನೀಯವಾಗಿ ಫಲಿತಾಂಶ ಏರಿಕೆ ಆಗಿರೋದು ಗೊತ್ತಾಗ್ತಾ ಇದೆ. ಲಾಸ್ಟ್ ಇಯರ್ 73.45 ಇತ್ತು, ಈಗ 86 ಅಂತ ಹೇಳಿದ್ರೆ ಇದು ತುಂಬಾ ಒಳ್ಳೆ ಫಲಿತಾಂಶ ಅನ್ನುವಂತಹ ಅಭಿಪ್ರಾಯ ಕೂಡ ಎಲ್ಲ ಕಡೆ ವ್ಯಕ್ತ ಆಗ್ತಾ ಇರುವಂತದ್ದು. ಧನಶ್ರೀ, ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ.